ರೈತ ಸಂಘದಿಂದ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಪ್ರತಿಭಟನೆ. ಜೋಳ ಖರೀದಿ ನೆಪದಲ್ಲಿ ರಾಜ್ಯ ಸರ್ಕಾರ ವಿಳಂಬ. ಏಪ್ರಿಲ್ 22ರಂದು ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಪ್ರತಿಭಟನೆ. ರಾಜ್ಯ ರೈತ ಸಂಘದ ರಾಜ್ಯ ಮುಖಂಡ ಅಮೀನ್ ಪಾಷಾ ದಿದ್ದಿಗೆ ಸ್ಪಷ್ಟನೆ. ರಾಜ್ಯ ಸರ್ಕಾರ ಜೋಳ ಖರೀದಿ ನೆಪದಲ್ಲಿ ವಿಳಂಬದಾಟ ಮಾಡುತ್ತಿರುವುದನ್ನು ಖಂಡಿಸಿ ಏಪ್ರಿಲ್ 22ರಂದು ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘದ ಮುಖಂಡ ಅಮೀನ್ ಪಾಷಾ ದಿದ್ದಿಗೆ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯ ಸರ್ಕಾರ ಜೋಳ ಖರೀದಿ ಇಂತಿಷ್ಟು ಖರೀದಿ ಮಾಡಲಾಗಿದೆ ಎಂದು ತಿಳಿಸಿದ್ರಿಂದ ಈ ಭಾಗದಲ್ಲಿ ಹೆಚ್ಚು ಜೋಳ ಬೆಳೆದ ರೈತರಿಗೆ ತೊಂದರೆಯಾಗಿದೆ ಎಂದು ಕಿಡಿಕಾರಿದರು. ರಾಜ್ಯ ಸರ್ಕಾರ ಕೂಡಲೇ ಖರೀದಿ ಕೇಂದ್ರದಲ್ಲಿ ಜೋಳವನ್ನ ಖರೀದಿ ಮಾಡಿ ಯಾವುದೇ ನಿಬಂಧನೆಗಳು ಇಲ್ಲದೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದಿದ್ದರೆ ರಾಜ್ಯ ರೈತ ಸಂಘ ಉಗ್ರವಾಗಿ ಹೋರಾಟ ಹಮ್ಮಿಕೊಳ್ಳುವುದು ಶತಸಿದ್ಧ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ. ಸ್ನೇಹಿತರೆ, ಅಮೀನ್ ಪಾಷಾ ದಿದ್ಗಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಪ್ರತಿ ವರ್ಷದಂಗೆ ಈ ವರ್ಷವೂ ರೈತರು ಜೋಳ ಬೆಳೆದಿದ್ದೀವಿ. ಕನಿಷ್ಠ ಸರ್ಕಾರಕ್ಕೆ ಗಮನಕ್ಕಿದೆ ಇದು ಜೋಳ 25 ಲಕ್ಷ ಕ್ವಿಂಟಲ್ ಬೆಳೆಯುತ್ತೆ ಅಂತನ್ನೋದು. ಆದರೆ ಈ ಸರ್ಕಾರಗಳು 80,000 ಕ್ವಿಂಟಲ್ಗೆ ಮಾತ್ರ ತಮ್ಮ ಕ್ಯಾಪನ್ನು ಹಾಕಿ ಕುಂತ್ಕೊಂಡಿರೋದು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಈಗ 4 ತಿಂಗಳಾಗಿದೆ ಜೋಳ ಕಟಾವಾಗಿ 4 ತಿಂಗಳಾಗಿದೆ. 4 ತಿಂಗಳಾದರೂ ಸಹಿತ ಇನ್ನೂ ಇದುವರೆಗೂ ಖರೀದಿ ಕೇಂದ್ರದಲ್ಲಿ ಹಿಂಗಾರು ನೋಂದಣಿ ಆಗ್ತಾ ಇಲ್ಲ. ಏನಾರ ಕೇಳಿದರೆ ಈ ಸರ್ಕಾರ ಅಧಿಕಾರಿಗಳು ಶಾಸಕರುಗಳು ಏನಾರ ಹೇಳಿದರೆ ಇದು ಪಾಲಿಸಿ ಮ್ಯಾಟ್ರ್ ಆಗಿದೆ, ಬೆಂಗಳೂರವ್ರಿಗೆ ಮಾತಾಡಬೇಕು. ಅರೆ ನೀನು ಬೆಂಗಳೂರವ್ರಿಗೆ ಮಾತಾಡಬೇಕಾಗಿದೆ, ಮತ್ತು ನಿಮ್ಗೆ ಕಳಿಸಿದ್ದೆ ಯಾಕೆ ಸ್ವಾಮಿ? ಇದುವರೆಗೆ ಏನು ಮಾಡಿದಿರಿ? DC ಸಾಹೇಬ್ರಿ ಇದುವರೆಗೆ ತಾವೇನು ಮಾಡಿದಿರಿ? ಈ ಕ್ಯಾಪ್ ಹಾಕಿರೋದು 80,000 ಕ್ವಿಂಟಲ್ ಕ್ಯಾಪ್ ಹಾಕಿರೋದು ಮೊದಲು ಗೊತ್ತಿರಲಿಲ್ವಾ? ಗೊತ್ತಿದ್ರು ಯಾಕೆ ಸುಮ್ಕಿದ್ರಿ? ಯಾಕೆ ರೈತರಿಗೆ ತಿಳಿಸ್ಬೋದಾಗಿತ್ತು 80,000 ಕ್ವಿಂಟಲ್ಗೆ ಮಾತ್ರ ಕ್ಯಾಪ್ ಹಾಕಿದೆ, ಇದು ತೊಂದರೆ ಆಗುತ್ತೆ ಅಂತ ಅನ್ನೋದು. ಯಾಕೆ ಅಂತಂದರೆ ತಾವೆಲ್ಲರೂ KS IAS ಅಧಿಕಾರಿಗಳು ಮತ್ತು ಶಾಸಕರು, ಸಂಸದರು, MLCಗಳು, ಮತ್ತು ನೀವೇನು ಮಾಡ್ತಾ ಇರೋದು? ಇವತ್ತಿನ ಪರಿಸ್ಥಿತಿಯಲ್ಲಿ 4 ತಿಂಗಳಾದರೂ ಇನ್ನೂ ಜೋಳ ಖರೀದಿ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಹಚ್ಕೊಳ್ಳೋದಕ್ಕೆ ಜೋಳ ನಿಪ್ ಮಾಡ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಜಲ್ದಿ ನಾವು ನಿಮಗೆ ಸೋಮವಾರದವರೆಗೂ ಕಾಲಾವಕಾಶ ಕೊಟ್ಟಿದ್ದೀವಿ. ಸೋಮವಾರ ತಪ್ಪಿದರೆ ನಾವು ಮಂಗಳವಾರ ಬೀದಿಗೆ ಬರ್ತಿದ್ದೀವಿ, ರಸ್ತೆ ತಡೆ ಮಾಡ್ತಾಯಿದ್ದೀವಿ. ನಿಮ್ಮ ತಾಲೂಕು ಕಾರ್ಯಾಲಯಗಳಲ್ಲಿ, ತಹಸೀಲ್ ಆಫೀಸ್ಗಳಲ್ಲಿ ನಾವು ಜೋಳ ತಂದು ಒಟ್ಟುವಂಥ ಕಾರ್ಯಕ್ರಮ ಹಾಕ್ತೀವಿ, ಟ್ಯಾಕ್ಟ್ರಿ ತರ್ತೀವಿ. ನಾವು ರೈತರೆಲ್ಲರೂ ಹೆಣ್ಣರು ಮಕ್ಕಳು ಎಲ್ಲರೂ ಬೀದಿಗೆ ಬರ್ತೀವಿ. ಆವಾಗ ಈ ಸರ್ಕಾರ ರೈತರಿಗೇನು ಉತ್ತರ ಕೊಡುತ್ತೆ ನೋಡೋಣ. ಇಲ್ಲ ಅಂತಂದರೆ ನಮ್ಮ ಬದುಕು ನಾಶ ಮಾಡಿಬಿಡ್ತೀರಿ ನೀವೆಲ್ಲ ಸೇರ್ಕೊಂಡು. ಇವತ್ತು ರೈತರ ಬಗ್ಗೆ ಕಾಳಜಿ ಇದ್ದರೆ ನಮ್ಮ ಗತಿ ಹಿಂಗ್ಯಾಕೆ ಆಗ್ತಿತ್ತು? ಇವತ್ತು ನೀವೆಲ್ಲರೂ ಸೋಗಲಾಡಿತನ ಹೊರಗೆ ಬರುತ್ತೆ. ತಕ್ಷಣ ನಾವು ನಿಮಗೆ ಸೋಮವಾರದವರೆಗೂ ಗಡುವು ಕೊಟ್ಟಿದ್ದೀವಿ. ಸೋಮವಾರ ನಂತರ ನಾವು ಮಂಗಳವಾರ 22ನೇ ತಾರೀಕಿಗೆ ಬೀದಿಗೆ ಬರ್ತಾ ಇದ್ದೀವಿ. ಹುಷಾರ್. ಏನು ಹಿಂಗಾರು ಜೋಳವನ್ನು ಏನು ನೋಂದಣಿ ಕೇಂದ್ರವನ್ನು ಕೆಲವೇ ಗಂಟೆಗಳು ಪ್ರಾರಂಭ ಮಾಡಿ ಏನು ಬಂದ್ ಮಾಡಿ ರೈತರಿಗೆ ಆಘಾತವನ್ನು ಸೃಷ್ಟಿ ಮಾಡಿದ್ದೀರಿ. ಇಂಥ ಆಘಾತವನ್ನು ಸಹಿಸಿಕೊಳ್ಳೋಂಥ ರೈತ ಸಮೂಹ ಏನು ಸೋಮವಾರದವರೆಗೆ ತಮಗೆ ಗಡುವು ಕೊಡ್ತಾ ಇದ್ದೀವಿ. ಸೋಮವಾರದೊಳಗೆ ಏನು ಖರೀದಿ ಕೇಂದ್ರ ಏನು ಪ್ರಾರಂಭ ಆಗಲಿಲ್ಲ, ಹಿಂಗಾರು ಜೋಳವನ್ನು ಖರೀದಿ ಪ್ರಾರಂಭ ಆಗಲಿಲ್ಲ ಅಂತಂದರೆ ಮಂಗಳವಾರದಂದು ಇದೇ ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದ ಏನು ಬಾಗಲವಾಡ ಕ್ರಾಸ್ ಇದೆ, ಆ ರಸ್ತೆಯನ್ನು ಬಂದ್ ಮಾಡುವ ಮುಖಾಂತರ ಇಲ್ಲಿರ್ತಕ್ಕಂಥ ಶಾಸಕರಿಗೆ, ಇಲ್ಲಿರ್ತಕ್ಕಂಥ ಸರ್ಕಾರಗಳಿಗೆ, ಇಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳಿಗೆ ಇವತ್ತು ರೈತರು ಎಲ್ಲ ರಸ್ತೆ ತಡೆ ಮೂಲಕ ಉತ್ತರವನ್ನು ಕೊಡಿಸ್ತೀವಿ. ಅದಕ್ಕಾಗಿ ನಾವು ರೈತರ ಆಕ್ರೋಶವನ್ನು ಎದುರಲಿಕ್ಕೆ ತಾವು ಸಿದ್ಧರಾಗ್ರಿ. ಇಲ್ಲ ರೈತರು ಇಲ್ಲ ತಾವು ಅನ್ನೋದನ್ನು ನಾವು ಮನವರಿಕೆ ಮಾಡಿ ಕೊಡ್ತೀವಿ. ದೊಡ್ಡ ಮಟ್ಟದ ಬೀದಿಗಿಳಿದು ತಮ್ಮನ್ನು ಏನು ಮನವೊಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಲ್ಲ ಸರ್, ಏನಂತಂದರೆ ರೈತರಿಗೆ ಅಂದರೆ ಈಗ ಜೋಳ ಖರೀದಿ ಕೇಂದ್ರ ಮಾಡ್ಕೊಂಡು ತಿಳ್ತಿದ್ದಾರೆ. ಒಂದು ರೀತಿಯಲ್ಲಿ ಏನಂದರೆ ಒಂದು ರೈತರಲ್ಲಿ ಸರ್ಕಾರನೇ ಜೋಳ ಖರೀದಿ ಮಾಡುತ್ತೆ ಅಂತೇಳಿ ಖುಷಿ ಇದೆ, ಒಂದು ರೀತಿಯಲ್ಲಿ ನೋವಿದೆ. ಈ ರೀತಿ ಆದರೆ ಮತ್ತು ರೈತರು ಯಾವ ಬೆಳೆಗಳನ್ನು ಬೆಳೀತಕ್ಕಂಥದ್ದು ದುಸ್ಥಿತಿ ಬರ್ತಾ ಇದಲ್ಲ. ಇವತ್ತು ಏನು ಜೋಳ ಬೆಳ್ರಿ ನಾವು ತೊಗೊತೀವಿ ಖರೀದಿ ಕೇಂದ್ರದ ಮೂಲಕ ಅಂತೇನು ಹೇಳ್ತಾ ಇದ್ದಾರ, ಇದು ಬರೀ ಬೂಟಾಟಿಕಾಗಿ ಕಣ್ಣು ಒರೆಸುವಂಥ ತಂತ್ರದ ಮೂಲಕ ಹೇಳ್ತಾ ಇದ್ದಾರೆ. ಇವತ್ತು ಕಷ್ಟಪಟ್ಟು ನಾವು ಬೆಳೆದು 4 ತಿಂಗಳು ನಾವು ಮನೆಯಲ್ಲಿ ಇಟ್ಟರು ಇವತ್ತು ಖರೀದಿ ಮಾಡೋಕ್ಕೆ
ತಾಕತ್ತಿಲ್ಲದಂಥ ಇಂಥ ಸರ್ಕಾರ ಇವತ್ತು ನಮ್ಮ ರೈತರಿಗೆ ಬೇಕಾಗಿಲ್ಲ. ಇಲ್ಲ ಜೋಳ ತಗೊಳ್ಳಿ, ಇಲ್ಲ ತಮ್ಮ ಕುರ್ಚಿಯನ್ನು ತಾವು ಖಾಲಿ ಮಾಡೋ ಅನ್ನೋ ಉದ್ದೇಶದಿಂದ ಇವತ್ತು ರಸ್ತೆ ತಡೆ ಮೂಲಕ ತಮಗೆಲ್ಲರಿಗೂ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.